ನಿತ್ಯ ಸ್ಕೆಚ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೊನ್ನೆ ಮಾರ್ಚ್ 3ನೇ ತಾರೀಖಿನ ದಿನ ನಿತ್ಯಾನಂದ ರಂಜಿತಾ ರಾಸಲೀಲೆಯ ಸಿಡಿ ಜಗಜ್ಜಾಹೀರುಗೊಂಡು 3 ವರ್ಷಗಳಾದವು. ಆ ಸಂದರ್ಭದಲ್ಲಿ ನಿತ್ಯಾನಂದನ ಬಿಡದಿ ಆಶ್ರಮದಲ್ಲಿ ಒಂದು ಆಚರಣೆ ನಡೆಯಿತು. ಅದು ಆ್ಯಕ್ಚುಲಿ 3 ವರ್ಷಗಳ ಹಿಂದೆ, ಅಂದರೆ 2010ರ ಮಾರ್ಚ್ 3ನೇ ತಾರೀಕು ನಿತ್ಯಾನಂದನ ಅವನತಿಯ ಆರಂಭ ಅಂತ ಬಹಳಷ್ಟು ಜನ ಅಂದುಕೊಳ್ತಾರೆ. ಆ ರೀತಿಯಾಗಿ ಅವನತಿಯ ಆರಂಭ ಆಯಿತು ಆ ರಾಸಲೀಲೆಯ ಸಿಡಿ ಜಗಜ್ಜಾಹೀರಾಗೋದರ ಮೂಲಕ. ಆವತ್ತಿನ ದಿನ ಯಾವ ರೀತಿಯಾದಂಥ ಆಚರಣೆ ಬಿಡದಿ ಆಶ್ರಮದಲ್ಲಿ ನಡೆದಿರಬಹುದು ಅನ್ನುವಂಥ ಕುತೂಹಲ ತಮಗೂ ಕೂಡ ಇರಬಹುದು. ಇದೊಂದು ವರದಿಯಲ್ಲಿ ನಿಮಗೆ ಆ ಕುತೂಹಲಕ್ಕೆ ಉತ್ತರ ಸಿಗುತ್ತೆ. ಬಯಲಾಯಿತು ನಿತ್ಯಾನಂದನ ವಿಕೃತ ಮನಸತ್ವ. ದೆವ್ವಗಳ ಹಬ್ಬದ ಹೆಸರಲ್ಲಿ ವಿಲಕ್ಷಣ ಆಚರಣೆ, ವಿರೋಧಿಗಳ ಪ್ರತಿಕೃತಿ ದಹಿಸಿ ವಿಕೃತ ಆನಂದ. ಕಪಟ ಸನ್ಯಾಸಿ ನಿತ್ಯಾನಂದ ಖಾವಿ ತೊಟ್ಟರು ಕಾಮುಕ ಬುದ್ಧಿ ಮಾತ್ರ ಬಿಡಲಿಲ್ಲ. ಆತ ನಟಿ ರಂಜಿತಾ ಜೊತೆ ನಡೆಸಿದ ಪಲ್ಲಂಗ ಪುರಾಣ ಒಂದೆಡೆಯಾದರೆ, ಹಿಂದೆ ತನ್ನ ಭಕ್ತಿಯಾಗಿದ್ದ ಆರತಿರಾವ್ಗೆ ನಿತ್ಯಾನಂದ ನೀಡಿದ ಲೈಂಗಿಕ ಕಿರುಕುಳ ಅಷ್ಟಿಷ್ಟಲ್ಲ. ಸತತ 5 ವರ್ಷಗಳ ಕಾಲ ಪದೇ ಪದೇ ಆರತಿರಾವ್ ಮೇಲೆ ನಿತ್ಯಾನಂದ ಅತ್ಯಾಚಾರ ಎಸಗಿದ್ದ ಅಂತ ಆಕೆಯೇ ಖುದ್ದು ದೂರಿದ್ದಾರೆ. ಆದರೆ ನಿತ್ಯಾನಂದನಿಂದ ಪ್ರಾಣ ಬೆದರಿಕೆ ಹೊರತಾಗಿಯೂ ಆರತಿರಾವ್ ಆತನ ಕೀಚಕ ಕೃತ್ಯಗಳನ್ನ ಬಟಾಬಯಲು ಮಾಡಿದ್ರು, ಕಣ್ಣೀರು ಹಾಕಿದ್ರು. ಸರ್, ನನ್ನ ಕ್ಷಮಿಸಿ ಸರ್, ನಾನಿಂದ ಮಾತಾಡೋಕ್ಕಾಗಲ್ಲ. ಐ ಕಾನ್ ಸ್ಪೀಕ್ ನೌ ಸರ್. ಪ್ಲೀಸ್ ಸಮಾಧಾನ ಮಾಡಿ ಸರ್. ಐ ಆಮ್ ಸಾರಿ. ಐ ಕಾಂಟ್ ಟಾಕ್ ಅಬೌಟ್ ದಿಸ್ ಎನಿಮೋರ್ ಸರ್. ಇದರಿಂದ ಸಿಟ್ಟಿಗೆದ್ದ ನಿತ್ಯಾನಂದ ಆರತಿರಾವ್ ವಿರುದ್ಧ ಡೆವಿಲ್ಸ್ ಫೆಸ್ಟಿವಲ್ ಅಂದರೆ ದೆವ್ವಗಳ ಹಬ್ಬ ಅನ್ನೋ ವಿಚಿತ್ರ ಆಚರಣೆ ನೆರವೇರಿಸಿದ್ದ. ಆರತಿರಾವ್ ಮೇಲೆ ಸಿಟ್ಟಿನಿಂದ ಒಂದು ಹೆಣ್ಣಿನ ಪ್ರತಿಕೃತಿ ಸೃಷ್ಟಿಸಿ ಅದನ್ನು ಮೆರವಣಿಗೆ ಮಾಡಿ ಅದನ್ನು ಸುಡುವ ಮೂಲಕ ತನ್ನ ಆಕ್ರೋಶ ತೀರಿಸಿಕೊಂಡಿದ್ದ. ನಿತ್ಯಾನಂದ ವಿಕೃತ ಆನಂದ ಅನುಭವಿಸಿದ್ದ. ತಮಿಳುನಾಡಿನ ಮಠವೊಂದರಲ್ಲಿ ಈ ವಿಚಿತ್ರ ಡೆವಿಲ್ಸ್ ಫೆಸ್ಟಿವಲ್ ನಡೆದಿತ್ತು. ಇದರಲ್ಲಿ ಆತನ ಶಿಷ್ಯರು, ಅನುಯಾಯಿಗಳು ಕೂಡ ಭಾಗವಹಿಸಿದರು. ಇಂತಹ ವಿಲಕ್ಷಣ ಆಚರಣೆಯ ಹಿಂದೆ ನಿತ್ಯಾನಂದನ ಉದ್ದೇಶ ಒಂದೇ: ತನ್ನ ವಿರೋಧಿಗಳ ಬಗ್ಗೆ ಭಕ್ತರ ಮನದಲ್ಲೂ ದ್ವೇಷ, ವಿರೋಧ ಹುಟ್ಟುಹಾಕುವುದು. ಸನ್ಯಾಸಿ ಎಂದರೆ ರಾಗ ದ್ವೇಷಗಳನ್ನು ತೊರೆದವರು, ಶತ್ರುಗಳನ್ನು ಮಿತ್ರರಂತೆ ಕಾಣುವವರು. ಆದರೆ ತನ್ನ ಅಕ್ರಮಗಳ ಬಯಲು ಮಾಡಿದವರ ವಿರುದ್ಧ ಹೀಗೆ ವಿಕೃತ ದ್ವೇಷ ತೀರಿಸಿಕೊಳ್ಳುವವನನ್ನ ಏನನ್ಬೇಕು, ನೀವೇ ಹೇಳಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮಾರ್ಚ್ 3ನೇ ತಾರೀಕು ನಿತ್ಯಾನಂದನ ಪಾಲಿಗೆ ಡೆವಿಲ್ಸ್ ಡೇ. ಯಾರು ತನ್ನ ವಿರುದ್ಧ ಧ್ವನಿ ಎತ್ತಿದ್ರೋ, ಯಾರು ತನ್ನಿಂದ ಆದಂಥ ಅನ್ಯಾಯಗಳಿಗೆ ನ್ಯಾಯ ಕೇಳಿಕೊಂಡು ಕಾನೂನಿನ ಮೊರೆ ಹೋದರೋ, ಪೊಲೀಸ್ ಠಾಣೆಯ ಮೊರೆ ಹೋದರೋ, ಅವರ ಪ್ರತಿಕೃತಿಗಳನ್ನು ಮಾಡಿ ಅವುಗಳಿಗೆ ಬೆಂಕಿ ಇಟ್ಟು ಆತನ ಭಕ್ತರು ಅವುಗಳ ಸುತ್ತ ನೃತ್ಯ ಮಾಡ್ತಾರೆ. ಅಲ್ಲಿಗೆ ಡೆವಿಲ್ಸ್ ಡೇ ಆಚರಣೆ ಆ ರೀತಿಯಾಗಿ ನಡೆಯುತ್ತೆ. ನಿಜಕ್ಕೂ ಇದು ಯಾವ ಧರ್ಮ, ಯಾವ ಆಧ್ಯಾತ್ಮ ನನಗಂತೂ ಅರ್ಥ ಆಗ್ತಿಲ್ಲ. ಇದ್ರ ಬಗ್ಗೆ ಚರ್ಚೆನ ಮುಂದುವರಿಸ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ.